ನೋಡಿ ಸ್ನೇಹಿತರೆ, ಇದು ತುಮಕೂರು ಪಕ್ಕನೇ ಬರ್ತಕ್ಕಂಥ ಕೆಸರುಮೂಡು ಅಂತಕ್ಕಂಥ ಒಂದು ಗ್ರಾಮದ ತೋಟದ ಮನೆಯಲ್ಲಿರ್ತಕ್ಕಂಥ ಒಂದು ವಾಡೆಗಳು ಸ್ನೇಹಿತರೆ. ಇದ್ರ ವಿಶೇಷ ನಾನು ನಿಮ್ಗೊಂದು ಸ್ವಲ್ಪ ಹೇಳಬೇಕು. ಈ ವಾಡೆಗಳು ನಿರ್ಮಾಣ ಆಗಿ ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಸ್ನೇಹಿತರು ಶಿವಕುಮಾರ್ ಕೆಸರುಮೂಡವರು ಒಂದು ವಿಶೇಷ ಹೇಳಿದ್ರು. ನೋಡಿ, ಈ ವಾಡೆನಲ್ಲಿ 30 ವರ್ಷದ ಹಿಂದೆ, ಈಗಿನಿಂದ 30 ವರ್ಷದ ಹಿಂದೆ ಬೆಳೆದಂಥ ಇದೇ ತೋಟದಲ್ಲಿ ಅಥವಾ ಗದ್ದೆಯಲ್ಲಿ ಬೆಳೆದಂಥ ಭತ್ತವನ್ನು ಇದರೊಳಗೆ ತುಂಬಿದ್ರಂತೆ. ಇವತ್ತು ಇದರೊಳಗಿರ್ತಕ್ಕಂಥ ಭತ್ತವನ್ನು ತೆಗೆದು ಮಿಲ್ಗೆ ಹಾಕಿ ಇವತ್ತು ನಮಗೆ ಊಟಕ್ಕೆ ಇಡ್ತಾ ಇದ್ದಾರೆ. ಇದೊಂದು ಹಿಸ್ಟ್ರಿ ಸ್ನೇಹಿತರೆ. 30 ವರ್ಷದ ಭತ್ತನ ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ ಅಂದರೆ ಅಕ್ಕಿ ರೂಪದಲ್ಲಿ. ನೋಡಿ, ವಾಡೆಯ ಸಂರಕ್ಷಣೆ ಯಾವ ರೀತಿ ಇತ್ತು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ವಾಡೆಗಳು ವರ್ಷಗಳ ಕಾಲ ನನಗೆ ಎಲ್ಲೋ ಒಂದು ಕಡೆ ಈ ನಿಜ್ಗಲ್ ಬೆಟ್ಟದ ಮೇಲೆ ಒಂದು ಅಗೆವು ಇದಿದೆ, ಒಂದು ಕಣಜ ಇದೆ. ಅಲ್ಲಿ ರಾಗಿ ಈಗಲೂ ಇದೆ ನೆಲದಲ್ಲಿ, ರಾಗಿ ಕಣಜ. ಅದು ನೂರಾರು ವರ್ಷಗಳ ಹಿಂದೆ ಬೆಳೆದು ತುಂಬಿದ್ದಂಥ ರಾಗಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮಣ್ಣಿನ ವಾಡೆಗಳಲ್ಲಿ ಎಷ್ಟು ಸತ್ವ ಇತ್ತು, ಕೆಡದಲೇ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಇದರೊಳಗೆ ಶೇಖರಣೆ ಮಾಡಿ ಇಡ್ತಾಯಿದ್ರು ಅಂತಕ್ಕಂಥದ್ದೇ ಒಂದು ವಿಶೇಷ ಸ್ನೇಹಿತರೆ. ಹಾಗಾಗಿ ಇವತ್ತು ನಮಗೊಂದು ಖುಷಿ ಏನಂತಂದರೆ, 30 ವರ್ಷದ ಹಿಂದೆ ಬೆಳೆದಂಥ ಭತ್ತವನ್ನು ಇವತ್ತು ಅದನ್ನು ಕುಟ್ಟಿ ಅಕ್ಕಿಯನ್ನು ಮಾಡಿ ಇವತ್ತು ನಮಗೆ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಹಾಗಾಗಿ ವಾಡೆಯ ಮಹತ್ವ ಹೇಳಿದೆ ಸ್ನೇಹಿತರೆ ಏನು ಅಂತಕ್ಕಂಥದ್ದನ್ನ. ಥ್ಯಾಂಕ್ ಯು ಸ್ನೇಹಿತರೆ.